ರ್ಯಾಪ್ಚರ್ ಈ ಒಂದು ಪದ ಕೇಳಿದ ತಕ್ಷಣ ಮನಸ್ಸಲ್ಲಿ ಬರೋದೇನು? ಅದು ಯಾವಾಗಾಗತ್ತೆ ಅಲ್ವಾ? ಇದು ಸುಮ್ನೆ ಒಂದು ಧಾರ್ಮಿಕ ಪ್ರಶ್ನೆ ಅಂತ ಅನ್ಕೋಬೇಡಿ. ಶತಮಾನಗಳಿಂದಲೂ ಉತ್ತರ ಸಿಗದ ಒಂದು ದೊಡ್ಡ ಪ್ರವಾದನ ರಹಸ್ಯ ಇದು. ಬನ್ನಿ ಇವತ್ತು ಆ ರಹಸ್ಯದ ಟೈಮ್ ಲೈನನ್ನ ಒಳಗೆ ಇಳಿದು ನೋಡೋಣ. ಅದರ ಸಂಕೇತಗಳ ಹಿಂದಿರೋ ಅರ್ಥವನ್ನ ಒಟ್ಟಿಗೆ ಸೇರಿ ಹುಡುಕೋಣ. ನೋಡಿ, ಈ ಒಂದೇ ಒಂದು ಪ್ರಶ್ನೆ ಇದೆಯಲ್ಲ, ರ್ಯಾಪ್ಚರ್ ಯಾವಾಗಾಗುತ್ತೆ ಅಂತ. ಇದು ಎಂತೆಂಥ ಚರ್ಚೆಗಳನ್ನು ಹುಟ್ಟುಹಾಕಿದೆ ಅಂದ್ರೆ ಲೆಕ್ಕವೇ ಇಲ್ಲ. ಅಷ್ಟೇ ಅಲ್ಲ, ಒಂದಲ್ಲ ಎರಡಲ್ಲ, ಅದೆಷ್ಟೋ ಸಿದ್ಧಾಂತಗಳು ಹುಟ್ಕೊಂಡಿದ್ದೇವೆ. ಯಾಕಂದ್ರೆ ಇದು ಬರೀ ಒಂದು ಈವೆಂಟ್ನ ಡೇಟ್ ಬಗ್ಗೆ ಅಲ್ಲ, ಇದು ಅದಕ್ಕಿಂತ ತುಂಬಾನೇ ಆಳವಾದದ್ದು. ಭರವಸೆ, ರಕ್ಷಣೆ, ಹೀಗೆ ಮನುಷ್ಯನ ಅತೀ ದೊಡ್ಡ ಹುಡುಕಾಟದ ಒಂದು ಭಾಗ ಇದು. ಹಾಗಾದ್ರೆ ಈ ಕಾನ್ಸೆಪ್ಟ್ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಾ ಇದ್ರೆ ಅದರ ಮೂಲೆ ಇಲ್ಲಿದೆ ನೋಡಿ, ಈ ಒಂದು ವಾಕ್ಯದಲ್ಲಿ. ಒಯ್ಯಲ್ಪಡುವ ಅನ್ನೋ ಈ ಪದ, ಇದೇ ನೋಡಿ ರ್ಯಾಪ್ಚರ್ ಅನ್ನೋ ಇಡೀ ಸಿದ್ಧಾಂತಕ್ಕೆ ಬೈಬಲ್ನಲ್ಲಿರೋ ಅಡಿಪಾಯ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ರ್ಯಾಪ್ಚರ್ ಅನ್ನೋ ಪದ ನೇರವಾಗಿ ಬೈಬಲ್ನಲ್ಲಿ ಎಲ್ಲೂ ಸಿಗಲ್ಲ. ಹೌದು, ಇದು ಬಂದಿರೋದು ಲ್ಯಾಟಿನ್ ಭಾಷೆಯ ರ್ಯಾಪಿಯಮೂರ್ ಅನ್ನೋ ಪದದಿಂದ. ಅದರ ಅರ್ಥ ಸೆಳೆದೊಯ್ಯಲ್ಪಡುವುದು ಅಥವಾ ಹೊತ್ತೊಯ್ಯಲ್ಪಡುವುದು ಅಂತ. ಅಂದ್ರೆ ಸಡನ್ನಾಗಿ ತುಂಬಾನೇ ಪವರ್ಫುಲ್ ಆಗಿ ಮೇಲಕ್ಕೆ ಎತ್ತಿಕೊಳ್ಳುವಂಥ ಕ್ರಿಯೆ. ಸರಿ, ಹಾಗಾದ್ರೆ ಈ ಸಂಕೀರ್ಣವಾದ ವಿಷಯವನ್ನ ಹೇಗೆ ಅರ್ಥ ಮಾಡ್ಕೊಡೋದು? ನಾವು ಮೊದಲು ಇದರಲ್ಲಿರೋ ಮುಖ್ಯ ಚರ್ಚೆಗಳನ್ನ ನೋಡೋಣ, ಆಮೇಲೆ ಸಂಕೇತಗಳ ಅರ್ಥವನ್ನ ಡಿಕೋಡ್ ಮಾಡೋಣ, ಒಂದು ಡೀಟೇಲ್ಡ್ ಟೈಮ್ಲೈನ್ ನೋಡಿ, ಫೈನಲ್ ಜಡ್ಜ್ಮೆಂಟ್ ಮತ್ತು ಅದರ ಹಿಂದಿರೋ ಮೆಸೇಜ್ ಏನು ಅಂತ ತಿಳ್ಕೊಳ್ಳೋಣ. ಶುರು ಮಾಡೋಣ ಅಲ್ವಾ? ಮೊದಲನೇದಾಗಿ ನಾವು ಒಂದು ವಿಷಯವನ್ನ ಕ್ಲಿಯರ್ ಮಾಡ್ಕೋಬೇಕು. ರ್ಯಾಪ್ಚರ್ನ ಟೈಮಿಂಗ್ ಬಗ್ಗೆ ಎಲ್ಲರೂ ಒಪ್ಪಿಕೊಳ್ಳೋ ಒಂದೇ ಒಂದು ಅಭಿಪ್ರಾಯ ಇಲ್ಲ. ಸತ್ಯ ಹೇಳ್ಬೇಕಂದ್ರೆ ಇದರಲ್ಲಿ 4 ಮೇಜರ್ ವ್ಯೂಸ್ ಇವೆ ಮತ್ತು ಒಂದಕ್ಕೊಂದು ಸಿಕ್ಕಾಪಟೆ ಬೇರೆ ಬೇರೆ. ನೋಡಿ, ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಜಡ್ಜ್ ಮಾಡೋದು ನಮ್ಮ ಉದ್ದೇಶ ಅಲ್ಲವೇ ಅಲ್ಲ. ಬದಲಿಗೆ ಈ ವಿಷಯದ ಬಗ್ಗೆ ಎಷ್ಟು ಬೇರೆ ಬೇರೆ ರೀತಿಯ, ಎಷ್ಟು ಆಳವಾದ ಯೋಚನೆಗಳಿದಾವೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಷ್ಟೇ. ಈ 4 ವ್ಯೂಸ್ ಇದೆಯಲ್ಲ, ಇದರಲ್ಲಿರೋ ಅತಿ ದೊಡ್ಡ ಡಿಫ್ರೆನ್ಸ್ ಏನು ಗೊತ್ತಾ? ಮಹಾಸಂಕಟ ಅಥವಾ ದ ಗ್ರೇಟ್ ಟ್ರಿಬ್ಯುಲೇಷನ್ ಅನ್ನೋ ಒಂದು ಕಾನ್ಸೆಪ್ಟ್. ಅಂದ್ರೆ ಜಗತ್ತು ಒಂದು ಭಯಾನಕ ಸಮಯವನ್ನ ನೋಡ್ಬೇಕಾ? ಒಂದು ವೇಳೆ ಹೌದು ಅಂದ್ರೆ ಚರ್ಚ್ ಕೂಡ ಅದನ್ನ ಅನುಭವಿಸುತ್ತಾ ಅಥವಾ ಅದಕ್ಕೂ ಮುಂಚೆನೇ ರಕ್ಷಣೆ ಸಿಗುತ್ತಾ? ನೋಡಿ, ಈ ಒಂದೇ ಒಂದು ಪ್ರಶ್ನೆ ಇದೆಯಲ್ಲ, ಇದೇ ಈ ಎಲ್ಲಾ ಸಿದ್ಧಾಂತಗಳನ್ನ ಬೇರೆ ಬೇರೆ ಮಾಡುತ್ತೆ. ಓಕೆ, ಈ ಟೈಮ್ಲೈನ್ಗಳ ಒಳಗೆ ಹೋಗಕ್ಕೆ ಮುಂಚೆ ನಾವು ಇನ್ನೊಂದು ಮುಖ್ಯವಾದ ವಿಷಯವನ್ನ ಅರ್ಥ ಮಾಡ್ಕೋಬೇಕು. ಪ್ರವಾದನೆಗಳನ್ನ ಇಂಟರ್ಪ್ರೆಟ್ ಮಾಡೋದಕ್ಕೆ, ಅಂದ್ರೆ ವ್ಯಾಖ್ಯಾನಿಸೋದಕ್ಕೆ ಕೆಲವು ರೂಲ್ಸ್ ಇವೆ. ಆ ಸಿಂಬಲ್ಸ್ ಅಥವಾ ಸಂಕೇತಗಳನ್ನ ರಿಯಲ್ ಈವೆಂಟ್ಸ್ಗೆ ಹೇಗೆ ಕನೆಕ್ಟ್ ಮಾಡ್ತಾರೆ? ಇಲ್ಲಿರೋ ಒಂದು ಗೋಲ್ಡನ್ ರೂಲ್ ಏನು ಅಂದ್ರೆ, ಪ್ರತಿಯೊಂದು ಪ್ರವಾದನ ಸಂಕೇತ ಅದು ಒಂದು ಕೀ ಇದ್ದ ಹಾಗೆ. ಅದು ನೋಡಕ್ಕೆ ಅಕ್ಷರಶಃ ನಿಜ ಇರಲ್ಲ, ಆದ್ರೆ ಅದು ಒಂದು ನೈಜ, ಸ್ಪೆಸಿಫಿಕ್ ಘಟನೆ ಅಥವಾ ವ್ಯಕ್ತಿಯ ಕಡೆಗೆ ಬೊಟ್ಟು ಮಾಡಿ ತೋರಿಸುತ್ತೆ. ಆ ರಹಸ್ಯದ ಬಾಗಿಲನ್ನೇ ತೆರೆಯುತ್ತೆ. ಇದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ. ದಾನಿಯೇಲನ ಪ್ರವಾದನೆಯಲ್ಲಿ ಚಿನ್ನದ ತಲೆ ಅನ್ನೋದು ಒಂದು ಸಿಂಬಲ್. ಆದ್ರೆ ಅದರ ಅರ್ಥ ಏನು ಅಂತ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದೇ ಗ್ರಂಥದಲ್ಲೇ ಅದರ ಅರ್ಥವನ್ನೂ ಕೊಟ್ಟಿದ್ದಾರೆ. ಚಿನ್ನದ ತಲೆ ಅಂದ್ರೆ ಬ್ಯಾಬಿಲೋನ್ನ ರಾಜ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಂದ್ರೆ ಸಂಕೇತಗಳು ತಮ್ಮ ಅರ್ಥದ ಕೀಲಿಯನ್ನ ತಮ್ಮೊಳಗೇ ಇಟ್ಕೊಂಡಿರ್ತವೆ. ಸರಿ, ಈ ರೂಲ್ಸನ್ನೇ ಬಳಸ್ಕೊಂಡು ನಾವು ಗಮನಿಸ್ತಾ ಇರೋ ಮೂಲ ಆಕಾರ ಒಂದು ಸ್ಪೆಸಿಫಿಕ್ ಟೈಮ್ಲೈನ್ ಅನ್ನ ಹೇಗೆ ಕಟ್ಟಿಕೊಡುತ್ತೆ ಅಂತ ನೋಡೋಣ. ಇದನ್ನ ಪೂರ್ವಕ್ರೋಧದ ನಿಲುವು ಅಥವಾ ಪ್ರೀ-ರಾತ್ ಪೊಸಿಷನ್ ಅಂತ ಕರೀತಾರೆ. ಈ ಸಿದ್ಧಾಂತದ ಪ್ರಕಾರ ಕೊನೆಯ 7 ವರ್ಷಗಳ ಅವಧಿ ಇದೆಯಲ್ಲ, ಅದು 2 ಭಾಗಗಳಿರುವ ಒಂದು ಸಿನಿಮಾ ಥರ. ಫಸ್ಟ್ ಹಾಫ್ ಅಂದ್ರೆ ಮೊದಲ 3.5 ವರ್ಷಗಳು ದೈವಿಕ ರಕ್ಷಣೆಯ ಕಥೆ. ಆದ್ರೆ ಇಂಟರ್ವಲ್ನಲ್ಲಿ ಒಂದು ದೊಡ್ಡ ಟ್ವಿಸ್ಟ್, ಒಂದು ದ್ರೋಹ ನಡೆಯುತ್ತೆ. ಅದಾದ್ಮೇಲೆ ಸೆಕೆಂಡ್ ಹಾಫ್ ಅಂದ್ರೆ ಕೊನೆಯ 3.5 ವರ್ಷಗಳು ತೀವ್ರವಾದ ಸಂಕಟದ ಸಮಯವಾಗಿ ಬದಲಾಗುತ್ತೆ. ಈ ಘಟನೆಗಳ ಸೀಕ್ವೆನ್ಸ್ ಅನ್ನೋದು ಒಂದು ಥ್ರಿಲ್ಲರ್ ನಾಟಕದ ತರ ಇದೆ. ಮೊದಲನೇ ಆಕ್ಟ್ ರಕ್ಷಣೆ, ಎರಡನೇ ಆಕ್ಟ್ ಆಘಾತಕಾರಿ ದ್ರೋಹ, ಆ ದ್ರೋಹದಿಂದಾಗಿ 3ನೇ ಆಕ್ಟ್ ಅಂದ್ರೆ ಮಹಾಸಂಕಟ ಶುರುವಾಗುತ್ತೆ, ಮತ್ತು ಕೊನೆಗೆ ಕ್ಲೈಮ್ಯಾಕ್ಸ್ನಲ್ಲಿ ರ್ಯಾಪ್ಚರ್ ಮೂಲಕ ಎಲ್ಲವೂ ಪೀಕಗ್ ಹೋಗುತ್ತೆ. ಈ ಟೈಮ್ಲೈನ್ನಲ್ಲಿ ಒಂದು ದೊಡ್ಡ ಗೇಮ್ ಚೇಂಜರ್ ಇದೆ. ಅದೇನಂದ್ರೆ ಕೊನೆಯ ತುತೂರಿ ಅಥವಾ ಲಾಸ್ಟ್ ಟ್ರಂಪೆಟ್ ಅನ್ನೋ ಪದದ ಮರುವ್ಯಾಖ್ಯಾನ. ಟ್ರೆಡಿಷನಲ್ ಆಗಿ ಇದನ್ನ ರ್ಯಾಪ್ಚರ್ನ ಸಿಗ್ನಲ್ ಅಂತ ಭಾರಿಸಲಾಗಿತ್ತು. ಆದ್ರೆ ಈ ಸಿದ್ಧಾಂತ ಹೇಳುತ್ತೆ, ಇಲ್ಲ, ಇದು ಬೇರೆನೇ ಒಂದು ಘಟನೆಗೆ ಸಂಬಂಧಿಸಿದ್ದು ಅಂತ. ಈ ಒಂದೇ ಒಂದು ಬದಲಾವಣೆ ಇದೆಯಲ್ಲ, ಇದು ಇಡೀ ಟೈಮ್ಲೈನನ್ನೇ ಉಲ್ಟಾ ಪಲ್ಟಾ ಮಾಡ್ಬಿಡುತ್ತೆ. ಮಹಾಸಂಕಟದ ಸಮಯ ಮುಗಿದ ಮೇಲೆ
ಕಥೆ ತನ್ನ ಫೈನಲ್ ಚಾಪ್ಟರ್ಗೆ ಬರುತ್ತೆ. ಇತಿಹಾಸದ ಕೊನೆ ಅಧ್ಯಾಯ. ಇದುವೇ ಯುಗದ ಪರಾಕಾಷ್ಠೆ, ಅಂದ್ರೆ ಫೈನಲ್ ಜಜ್ಮೆಂಟ್ನ ಸಮಯ. ಹಾಗಾದ್ರೆ ಫೈನಲ್ ಆಗಿ ಯಾರೆಲ್ಲ ರ್ಯಾಪ್ಚರ್ ಆಗ್ತಾರೆ? ಈ ಪ್ರಶ್ನೆಗೆ ಉತ್ತರ ಇದು ಕೇವಲ ಒಂದೇ ಒಂದು ಗ್ರೂಪ್ಗೆ ಸೀಮಿತ ಅಲ್ಲ. ಈ ಇಂಟರ್ಪ್ರಿಟೇಷನ್ ಪ್ರಕಾರ ಸುರಕ್ಷಿತ ಜಾಗದಲ್ಲಿ ಕಾಪಾಡಲ್ಪಟ್ಟವರು, ಸಂಕಟದ ಸಮಯದಲ್ಲಿ ನಂಬಿಕೆಗೆ ಬಂದವರು, ಹೀಗೆ ಬೇರ್ಬೇರೆ ಸಂದರ್ಭಗಳಲ್ಲಿ ನಂಬಿಕೆಯನ್ನ ಗಟ್ಟಿಯಾಗಿ ಹಿಡ್ಕೊಂಡವರೆಲ್ಲೂ ಇದರಲ್ಲಿ ಸೇರಿದ್ದಾರೆ. ಇನ್ನು ಅಂತಿಮ ತೀರ್ಪು ಅದು ತುಂಬಾನೇ ಫಾಸ್ಟ್ ಆಗಿ, ಡಿಸೈಸಿವ್ ಆಗಿ ನಡೆಯುತ್ತೆ. ಅರ್ಮಗಿಡಾನ್ನಲ್ಲಿ ಯುದ್ಧ, ದುಷ್ಟಶಕ್ತಿಗಳನ್ನ ಹಿಡಿದು ಬಂಧಿಸೋದು, ಆಮೇಲೆ ನೇರವಾಗಿ ಬೆಂಕಿಯ ಕೆರೆಗೆ ಎಸೆಯೋದು, ಇವೆಲ್ಲವೂ ಕೆಟ್ಟದ್ರ ಮೇಲೆ ದೈವಿಕ ನ್ಯಾಯ ಹೇಗೆ ಕೊನೆಯಲ್ಲಿ ಗೆಲ್ಲುತ್ತೆ ಅನ್ನೋದನ್ನ ತೋರಿಸುತ್ತೆ. ಓಕೆ, ಇಷ್ಟೆಲ್ಲ ಟೈಮ್ಲೈನ್ಸ್, ಸಿಂಬಲ್ಸ್, ಪ್ರವಾದನೆಗಳ ಬಗ್ಗೆ ಮಾತಾಡ್ದ್ವಿ. ಆದ್ರೆ ಇದೆಲ್ಲದರ ಆಚೆಗೆ ಇದರ ಅಸಲಿ ಸಂದೇಶವಾದ್ರೂ ಏನು? ವಾಟ್ ಈಸ್ ದ ಬಿಗ್ ಪಿಕ್ಚರ್? ಕೊನೆಗೆ ಈ ಇಡೀ ವಿಷಯದ ಸಾರಾಂಶ ಒಂದೇ, ಅದು ತುಂಬಾನೇ ಪವರ್ಫುಲ್ ಆಗಿದೆ. ರ್ಯಾಪ್ಚರ್ ಅನ್ನೋದು ದೇವರ ಮಹಾಪ್ರೀತಿಯ ಒಂದು ಆಕ್ಷನ್. ಇದೊಂದು ಭಯ ಹುಟ್ಟಿಸೋ ಕಥೆಯಲ್ಲ, ಬದಲಿಗೆ ಎಷ್ಟೇ ಕಷ್ಟದ ಸಮಯದಲ್ಲೂ, ಕೊನೆ ಕ್ಷಣದಲ್ಲೂ ಭರವಸೆ ಮತ್ತು ರಕ್ಷಣೆ ಇದೆ ಅಂತ ಹೇಳೋ ಕಥೆ. ಇದೆಲ್ಲ ನಮ್ಮನ್ನ ಒಂದು ಕೊನೆಯ ಪ್ರಶ್ನೆಯ ಹತ್ರ ತಂದು ನಿಲ್ಲಿಸುತ್ತೆ. ಸರಿ, ಭವಿಷ್ಯದ ಬಗ್ಗೆ ಇಂಥದ್ದೊಂದು ಭರವಸೆ ಇದೆ ಅಂದಮೇಲೆ ಅದು ನಾವು ಇವತ್ತು ಬದುಕೋ ರೀತಿಯನ್ನ ಹೇಗೆ ಬದಲಾಯಿಸಬಹುದು? ಇದು ಸುಮ್ನೆ ಏನಾಗುತ್ತೋ ನೋಡೋಣ ಅಂತ ಕಾಯೋದಾ, ಅಥವಾ ಇನ್ನಷ್ಟು ಅರ್ಥಪೂರ್ಣವಾಗಿ ಬದುಕೋದಕ್ಕೆ ಒಂದು ಸ್ಫೂರ್ತಿನಾ?